ಈಗ ಮಿನಿ ಸಮರ ಅಖಾಡ ರಂಗೇರ್ತಾ ಇದೆ. ದಾವಣಗೆರೆ ಮತ್ತೆ ಬಾಗಲಕೋಟೆಯಲ್ಲಿ ಏಪ್ರಿಲ್ 9ಕ್ಕೆ ಎಲೆಕ್ಷನ್ ಇದೆ. ಇನ್ನು ಕಾಂಗ್ರೆಸ್ನಲ್ಲಿ ಟಿಕೆಟ್ ಫೈನಲ್ ಆಗಿಲ್ಲ. ಆದರೆ ಎಸ್ ಮಲ್ಲಿಕಾರ್ಜುನ ಪುತ್ರ ಸಮರ್ಥ ನಾಮಿನೇಷನ್ ಅನ್ನು ಫೈಲ್ ಮಾಡಿದ್ದಾರೆ. ತಮ್ಮ ತಾಯಿ ಡಾಕ್ಟರ್ ಪ್ರಭಾ ಅವರ ಜೊತೆಗೆ ಆಗಮಿಸಿದಂತಹ ಸಮರ್ಥ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಸಾಂಪ್ರದಾಯಿಕ ಉಡುಗೆಯಲ್ಲಿ ಕಂಡುಬಂದರು. ಶರ್ಟು, ಬಿಳಿ ಪಂಚೆ, ಮೇಲೆ ಶಲ್ಯ ಹಾಕ್ಕೊಂಡು ಬಂದಿದ್ದಂತಹ ಸಮರ್ಥ ಮಲ್ಲಿಕಾರ್ಜುನ್ ತಮ್ಮ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ದಾವಣಗೆರೆ ಮಹಾನಗರ ಪಾಲಿಕೆ ಕಚೇರಿಯಲ್ಲಿ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ರು. ದಾವಣಗೆರೆ ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಕೆಪಿಸಿಸಿ ವಕ್ತಾರ ಡಿ ಬಸವರಾಜ್, ಸಲೀಂ ಅಹ್ಮದ್, ಗೋಣೆಪ್ಪ ಸಾಥ್ ಕೊಟ್ಟಿದ್ರು. ಟಿಕೆಟ್ ಇನ್ನೂ ಘೋಷಣೆ ಆಗಿಲ್ಲ, ಆದರೂ ನಾಮಪತ್ರ ಸಲ್ಲಿಸಿರೋದು ಬಹಳ ಕುತೂಹಲಕ್ಕೆ ಕಾರಣವಾಗಿದೆ. ನಾಮಪತ್ರ ಸಲ್ಲಿಕೆಯ ನಂತರ ಸಮರ್ಥ ಸಲ್ಲಿಸೋದಕ್ಕೆ ಇವತ್ತು ಹೋದ್ರು. ಸಲ್ಲಿಕೆ ಮುಂಚೆ ಮಾತಾಡಿ ಹೋಗಿದ್ದಾರೆ. ಅವ್ರೇನು ಹೇಳ್ತಾರೆ? ಸಂಖ್ಯಾತ ಸಮುದಾಯದವರು ಒತ್ತಾಯ ಮಾಡ್ತಾ ಇದ್ರು. ನೀವು ಸಹ ಈಗ ಕಳೆದೊಂದು ತಿಂಗಳಿಂದ ಇಫ್ತಾರ್ ಕೂಟದಲ್ಲಿ ಭಾಗಿಯಾಗಿ ಎಲ್ಲ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಕೆಲಸ ಮಾಡಿದ್ವಿ. ಸೊ ಹೇಗಿದೆ ರೆಸ್ಪಾನ್ಸ್ ನೀವೆಲ್ಲ ಹೋಗಿದಲ್ಲಿ? ಭಾಳ ಚೆನ್ನಾಗೈತಿ. ಯಾಕಂದರೆ ಎಲ್ಲರೂ ನಾವು ಹುಟ್ಟು ಬೆಳ್ತೀವಿ ಎಲ್ಲರ ಜೊತೆ. ಎಲ್ಲರೂ ನಮಗೆ ನಮ್ಮ ಮಾವ ಅಂತಾನೆ ಕರ್ಗಿತೀವಿ. ಅದಕ್ಕೆ ಅದರಲ್ಲಿ ಏನು ಸಂಕೋಚ ಇಲ್ಲ. ಎಲ್ಲ ವಿಶ್ವಾಸ ಇದೆ ಅಂತ. ಅಯ್ಯೋ ಹ್ಞೂ ರೀ, 100% ಐತಿ. ನಿಮಗೂ ಐತಿ. ನಮ್ಮ ಶಿವಶಂಕರಪ್ಪರ ಬಗ್ಗೆ ನೀವು ಓದಿರಾ? ಕಾಂಗ್ರೆಸ್ ಕಟ್ಟಿರೋದೇ ಅವರು ಇಲ್ಲಿ ಮಧ್ಯ ಕರ್ನಾಟಕನಲ್ಲಿ. ಹ್ಞೂ ರೀ, ಆಗುತ್ತೆ ರೀ. ಇವತ್ತಿಲ್ಲ ಅಂದರೆ ನಾಳೆ ಆಗುತ್ತೆ. ನಮ್ಮ ಪಾರ್ಟಿ ಕಾರ್ಯಕರ್ತರು, ಯುವಕರು ಎಲ್ಲರಿಗೂ ಕಾನ್ಫಿಡೆನ್ಸ್ ಐತಿ ನಮಗೆ ಸಿಗ್ತತೆ ಅಂತ. ನಾವೀಗ ಇವತ್ತು ಒಳ್ಳೆ ದಿನ ಅಂತ ಇವತ್ತೇ ಮಾಡ್ತಿದ್ದೀವಿ. ಹ್ಞೂ ರೀ, ಸಿಗುವ ಭರವಸೆ ಮಾಡ್ತಾರೆ. ಒಂದು ಕಡೆ ಈಗ ಸಮರ್ಥ ನಾಮಪತ್ರವನ್ನು ಸಲ್ಲಿಸಿದ್ರೆ ಅದರ ಬೆನ್ನಲ್ಲೇ ಸಾದೇಹ್ ಅನ್ನೋರು ಕೂಡ ನಾಮಿನೇಷನ್ ಸಲ್ಲಿಸಿದ್ದಾರೆ. ದಾವಣಗೆರೆ ದಕ್ಷಿಣ ಕ್ಷೇತ್ರದಿಂದ ಸಾದೇಹ್ ಪೈಲ್ವಾನ್ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ. ಇವರು ಕೂಡ ವಿಶ್ವಾಸ ವ್ಯಕ್ತಪಡಿಸ್ತಾರೆ, ನಮಗೆ ಕಾಂಗ್ರೆಸ್ನಿಂದ ಟಿಕೆಟ್ ಸಿಗುತ್ತೆ ಅಂತ. ಈ ಬಾರಿಯಲ್ಲಿ ಗೊಂದಲ ಆಗಿರುವಂಥದ್ದೇ ಇದು. ಈಗ ಕಾಂಗ್ರೆಸ್ಸಿಗೆ ಈಗ ಎಸ್ ಮಲ್ಲಿಕಾರ್ಜುನ್ ಅವರ ಮನೇಲೆ ಅವರ ಫ್ಯಾಮಿಲಿಯವರಿಗೆ ಕೊಡಬೇಕು ಅನ್ನೋಂಥದ್ರ ಬಗ್ಗೆ ಒಂದಷ್ಟು ಒತ್ತಡಗಳಿತ್ತು. ಯಾಕಂದರೆ ಶಾಮನೂರು ಶಿವಶಂಕರಪ್ಪ ಅವರು ನಿಧನರಾಗಿದ್ದರಿಂದಾಗಿ ತೆರವಾಗಿರುವಂಥ ಕ್ಷೇತ್ರ, ಅವರ ಒಂದು ಕ್ಷೇತ್ರ, ಅವರ ಫ್ಯಾಮಿಲಿಯವರೇ ನಿಲ್ಲಿ ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಮಾತುಗಳು ಬಂತು. ಆದರೆ ಈ ಬಾರಿ ಪ್ರತಿ ಸಾರಿ ನಾವು ಕಾಂಗ್ರೆಸ್ನ ಜೊತೆಗಿರ್ತೀವಿ ಅಲ್ಪಸಂಖ್ಯಾತರು, ಸೊ ಹಾಗಾಗಿ ನಮ್ಗೆ ಯಾಕೆ ಟಿಕೆಟ್ ಕೊಡಬಾರ್ದು ಅನ್ನುವಂಥದ್ರ ಬಗ್ಗೆ ಅಲ್ಪಸಂಖ್ಯಾತರು ಕೂಡ ಈಗ ಮಾತಾಡೋದಕ್ಕೆ ಶುರು ಮಾಡಿದ್ದಾರೆ. ಸೊ ಅದರಂತೆ ಈಗ ಸಾದಿಕ್ ಪೈಲ್ವಾನ್ ಅವರು ಕೂಡ ನಾಮಪತ್ರವನ್ನು ಸಲ್ಲಿಸಿದ್ದಾರೆ. ಅದಾದ್ಮೇಲೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ಸಮರ್ಥ ಪರವಾಗಿ ಆಗ್ತಾ ಇಲ್ಲ. ನಾನು ನಿಷ್ಠ ಕಾರ್ಯಕರ್ತ, ಎಲ್ಲ ಧರ್ಮದವರು ನನಗೆ ಗುರುತಿಸ್ತಾರೆ. ಅದಕ್ಕೆ ನಾನು ಕಾಂಗ್ರೆಸ್ ಅಭ್ಯರ್ಥಿ ಆಗಿ ನಾನೆಲ್ಲ ನಾಮಪತ್ರವನ್ನು ಸಲ್ಲಿಸಿದ್ದೀನಿ. ಸೋಮವಾರ ಜನಸಂಖ್ಯೆ ಸಹ ಜೊತೆಯಲ್ಲಿ ಬಂದು ಮತ್ತೆ ಅರ್ಜಿಯನ್ನು ಕೊಟ್ಟು ನಾನು ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಹೋಗುತ್ತೇನೆ. ಪಾರ್ಟಿಯಿಂದ ಸಲ್ಲಿಸಿದ್ದೇನೆ. ಪಾರ್ಟಿ ಕೊಳ್ಳಿಲ್ಲ ಅಂತ ಹೇಳಿದ್ರೆ ಮುಂದೆ ತೀರ್ಮಾನ ಅಲ್ಲ, ಸೋಮವಾರ ದಿವಸ ತಗೊಂಡು ಮತ್ತೊಂದು ಅವಿಡೇಟ್ ಆಗ್ತದೆ. ಅಂದ್ರೆ ನಿಮ್ಗೆ ಡಿ ಫಾರ್ಮ್ ಸಿಗೋ ನಿರೀಕ್ಷೆ ಇದೆ? 100% ನನಗೆ ಡಿ ಫಾರ್ಮ್ ಸಿಗ್ತೈತಿ. ಇವತ್ತು ಅಲ್ಲಿ ಹೈಕಮಾಂಡ್ ನಲ್ಲಿ, ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಮಾತುಕತೆ ನಡೀತಾ ಇತ್ತು. ಫೋನ್ ಬಂದಿತ್ತು, ನಾವೆಲ್ಲ ರಂಜಾನ್ ತಿಂಗಳ 1 ನಮಾಜಿ ಶುಕ್ರವಾರ ಹೋಗ್ಬೇಕಾಯ್ತು, ಅರ್ಜಿಯನ್ನು ಸಲ್ಲಿಸಬೇಕಾಯ್ತು. ಅದಕ್ಕೋಸ್ಕರ ನಾವಿಲ್ಲಿ ಉಳ್ಕೊಂಡಿದ್ವಿ. ನಮ್ಮ ಅಭಿಮಾನಿಗಳು, ನಮ್ಮ ಅಣ್ಣ ತಮ್ಮಗಳು ಎಲ್ಲ ಬೆಂಗಳೂರಿನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅಂತಾನೆ ಕೊಟ್ಟಿದ್ದಾರೆ. ಸಮರ್ಥ ಅವರು ಕೊಟ್ಟಿದ್ದಾರೆ ಕಾಂಗ್ರೆಸ್ ಅದು ಇರ್ಬೋದು. ಎಲ್ಲರಿಗೂ ಅಧಿಕಾರ ಐತಿ, ಎಲ್ಲರಿಗೂ ಸ್ವಾತಂತ್ರ್ಯ ಐತಿ, ಯಾರಾದ್ರೂ ಕೊಡ್ಬೋದು. ಸರ್, ಇದು 4ನೇ ಸತಿ ನಾನು ಅರ್ಜಿ ಆಗ್ತಾ ಇರೋದು. ನಾನು ಆಗ್ಲಿಂದ ಸೊ ಈಗ ಎರಡೂ ಕಡೆಯಿಂದ ನಾಮಪತ್ರಗಳ ಸಲ್ಲಿಕೆ ಆಗಿದೆ. ಈಗ ಇರುವಂಥ ವಿಚಾರ ಅಂದರೆ ಕಾಂಗ್ರೆಸ್ ಯಾರಿಗೆ ಬಿ ಫಾರ್ಮ್ ಕೊಡುತ್ತೆ ಅಂತೇಳಿ. ಸೊ ಒಂದು ವೇಳೆ ಸಮರ್ಥ ಅವರಿಗೆ ಕೊಟ್ಟರೆ ಸಾದಿಕ್ ಪೈಲ್ವಾನ್ ಅವ್ರು ಏನು ಉಮೇದುವಾರಿಕೆಯನ್ನು ಹಿಂಪಡಿತಾರಾ, ಅವರ ಮನವೊಲಿಕೆಯನ್ನು ಮಾಡ್ತಾರಾ, ಅಥವಾ ಅಲ್ಪಸಂಖ್ಯಾತರಿಗೆ ಕೊಡೋಣ ಅನ್ನುವಂಥದ್ರ ಬಗ್ಗೆ ಏನಾದರೂ ಆಲೋಚನೆಯನ್ನು ಮಾಡಿ ಅವಾಗೇನಾದರೂ ಸಾದಿಕ್ ಪೈಲ್ವಾನ್ ಅವರಿಗೆ ಬಿ ಫಾರ್ಮ್ ಕೊಟ್ಟರೆ ಸಮರ್ಥ ಅವ್ರು ಏನು ಮಾಡ್ತಾರೆ, ಅವ್ರ ನಾಮಿನೇಷನ್ ಹಿಂದೆ ಪಡಿತಾರಾ ಅನ್ನುವಂಥದ್ದು ಕುತೂಹಲ. ಇದ್ರ ಬಗ್ಗೆ ಈಗಾಗಲೇ ಪ್ರಭಾ ಮಲ್ಲಿಕಾರ್ಜುನ್ ಅವರು ಕೂಡ ಮಾತಾಡಿದ್ರು ತಮ್ಮ ಪುತ್ರನ ಒಂದು ನಾಮಿನೇಷನ್ ಕುರಿತಾಗಿ. ಬನ್ನಿ ನೋಡೋಣ. ಯುಗಾದಿ ಹಬ್ಬ, ರಂಜಾನ್ ಹಬ್ಬ ಎರಡೂ ಕೂಡಿ ಬಂದಿದೆ. ಒಳ್ಳೆ ಶುಭ ಮುಹೂರ್ತ ಇದೆ. ಆದ್ದರಿಂದ ಒಂದು ಸೆಟ್ ನಾಮಿನೇಷನ್ ಇವತ್ತು ಫೈಲ್ ಮಾಡೋಣ ಅಂತ. ಇನ್ನೇನು ಬಿ ಫಾರ್ಮ್ ಬಂದಮೇಲೆ ಅಧಿಕೃತವಾಗಿ ಸೋಮವಾರ ಫೈಲ್ ಮಾಡ್ತಾ ಇದ್ದೀವಿ. ಹಿಂದೆ ಕೂಡ ಅಪ್ಪಾಜಿಯವರು ಫೈಲ್ ಮಾಡಿದ್ದಾರೆ ವಿದೌಟ್ ಬಿ ಫಾರ್ಮ್. ಯಾಕಂದರೆ ಜನರ ಬೆಂಬಲ ಅಷ್ಟಿದೆ, ನಿರೀಕ್ಷೆಗಳಿದ್ದಾವೆ. ಅಪ್ಪಾಜಿ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇ ಒಂದು ರಕ್ಷಾ ಕವಚದ ರೀತಿಯಲ್ಲಿ ಅಪ್ಪಾಜಿ ನಮಗೆಲ್ಲ ಕೆಲಸ ಮಾಡ್ತಾ ಇದೆ. ಸೊ ಅದರಿಂದ ನಿಮ್ಮನ್ನು ಕೇಳ್ತಾ ಇರೋದೇ, ಯುವಕರು ರಾಜಕಾರಣಕ್ಕೆ ಬರಬೇಕು ಅಂತ ಇದೆ. ಅವ್ರದ್ದೇ ಆದಂತಹ ಗ್ಲೋಬಲ್ ವಿಷನ್ ಇರುತ್ತೆ. ಈಗ ನಾವೆಲ್ಲೇ ನೋಡಿದ್ರೂ ಕೂಡ ನಮ್ಮ ಎನ್ವೈರ್ನ್ಮೆಂಟ್ ಇರ್ಬೋದು, ಗ್ಲೋಬಲ್ ರಿಲೇಷನ್ಸ್ ಇರ್ಬೋದು, ಈಗ US ನಡೀತಾ ಇರೋವಂಥ ಯುದ್ಧದ ಬಗ್ಗೆ ಗೊತ್ತಿದೆ ನಿಮಗೆ.
ಯಾವ ರೀತಿ ನಡೀತಾ ಇದೆ ಅಂತ. ಸೊ ಆದ್ದರಿಂದ ಯುವಕರಲ್ಲಿ ಅವ್ರದ್ದೇ ಆದಂತಹ ಒಂದು ದೃಷ್ಟಿಕೋನ ಇರುತ್ತೆ. ಇವತ್ತು ಯುಗಾದಿ ಹಬ್ಬ ಹೊಸ ಚಿಗುರ್ತಾ ಇದೆ. ಸೊ ಅದೇ ರೀತಿಯಿಂದ ಯುವಕರು ಕೂಡ ಇವತ್ತು ರಾಜಕಾರಣಕ್ಕೆ ಬರಬೇಕು ಅಂತ ಬೆಂಬಲ ಕೊಡ್ತಾ ಇದ್ದಾರೆ ಪ್ರತಿಯೊಂದು ಪಕ್ಷದಲ್ಲೂ ಕೂಡ, ಮಹಿಳೆಯರ ಜೊತೆ ಯುವಕರಿಗೂ. ಸೊ ನಾವು ಕೂಡ ಇವತ್ತು ಟೈಮ್ ಮೀರ್ತಾ ಇದೆ. ಸೊ ನಾಮಿನೇಷನ್